ಇನ್ನು ಬಳ್ಳಾರಿ ಬ್ರಿಮ್ಸ್ ಬಾಣಂತಿಯರ ಸರಣಿ ಸಾವು ಕೇಸ್ ಬ್ರಿಮ್ಸ್ಗೆ ಭೇಟಿ ನೀಡಿದಂತ ಜೆಡಿಎಸ್ ಪಕ್ಷದ ನಿಯೋಗ ಸರಣಿ ಸಾವಿನ ಕುರಿತು ಮಾಹಿತಿ ಪಡೆದಂತ ಸುರೇಶ್ ಬಾಬು ಬಡವರ ಸಾವಿನ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತೂ ನೋವಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಇಷ್ಟು ಅನಾಹುತವಾದರೂ ಕೂಡ ಉಸ್ತುವಾರಿ ಮಂತ್ರಿ ಭೇಟಿ ನೀಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಆಸ್ಪತ್ರೆಗೆ ಇನ್ನೂ ಕೂಡ ಭೇಟಿ ನೀಡಿಲ್ಲ. ಈ ಸರ್ಕಾರಕ್ಕೆ ಸ್ವಲ್ಪ ಕೂಡ ಬಡವರ ಬಗ್ಗೆ ಚಿಂತೆ ಇಲ್ಲ, ಇವರಿಗೆ ಯಾವುದೇ ಕಾಳಜಿ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಮಂತ್ರಿ ಯಾಕೆ ಭೇಟಿ ಕೊಟ್ಟಿಲ್ಲ ಅಂತ ಕೂಡ ಅವರು ಪ್ರಶ್ನೆ ಮಾಡಿದರು. ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಸುರೇಶ್ ಬಾಬು ಹೇಳಿದರು. ಬಡ ಮಹಿಳೆಯರಿಗೆ ಅವರ ಸಾವಿಗೆ ನ್ಯಾಯ ದೊರಕಿಸಲು ಕೇಳ್ತೇವೆ. ಬಳ್ಳಾರಿಯಲ್ಲಿ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಹೇಳಿಕೆಯನ್ನು ನೀಡಿದ್ದಾರೆ. ಇದು ಜೆಡಿಎಸ್ನ ನಿಯೋಗ ಈಗ ಅಲ್ಲಿಗೆ ಭೇಟಿ ನೀಡಿರೋದು. ಸರಣಿ ಸಾವಿನ ಕುರಿತು ಮಾಹಿತಿಯನ್ನು ಪಡೆದರು ಅಲ್ಲಿ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿತು. ಜೆಡಿಎಸ್ನ ನಿಯೋಗ ಈಗ ಭೇಟಿ ನೀಡಿದೆ. ಬಳ್ಳಾರಿಯಲ್ಲಿ ಈ IV ಗ್ಲೂಕೋಸ್ ಸಂಬಂಧಪಟ್ಟ ಹಾಗೆ ಏನು ಅದನ್ನು ಬಳಸಬಾರ್ದು ಅನ್ನೋ ವಿಚಾರ ಇತ್ತು. ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಕಡೆ ವೈದ್ಯರು ಈಗ ಬಂಗಾಳಕ್ಕೆ ಹೋಗಿದ್ದಾರೆ, ಎಲ್ಲಿ ಇದು ಉತ್ಪತ್ತಿ ಆಗುತ್ತೆ ಅಲ್ಲಿ. ಇನ್ನು ಬಾಣಂತಿಯರು ಇವರೆಲ್ಲರೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಒಬ್ಬರಾದ ಮೇಲೆ ಒಬ್ಬರು ಪ್ರಾಣ ಕಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ರಾಜ್ಯ ಸರ್ಕಾರ ಇವ್ರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದೆ, ಮಂತ್ರಿಗಳು ಯಾಕೆ ಬಂದಿಲ್ಲ ಇಲ್ಲಿಗೆ? ಇದು ಬ್ರಿಮ್ಸ್ಗೆ ಭೇಟಿ ನೀಡಿದಂಥ ಜೆಡಿಎಸ್ನ ನಿಯೋಗ ಬಳ್ಳಾರಿಯ ಬ್ರಿಮ್ಸ್ ಬಾಣಂತಿಯರ ಸರಣಿ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡೆಯೋದಕ್ಕೆ, ಪರಿಶೀಲನೆ ನಡೆಸೋದಕ್ಕೆ ಈಗ ಜೆಡಿಎಸ್ನ ನಿಯೋಗ ಬ್ರಿಮ್ಸ್ಗೆ ಭೇಟಿ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಬಡವರ ಸಾವಿನ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ನೋವಿಲ್ಲ ಅಂತ, ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಉಸ್ತುವಾರಿ ಮಂತ್ರಿ ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಳ್ಳಾರಿ ಜಿಲ್ಲಾಸ್ಪತ್ರೆ ಬಾಣಂತಿಯರ ಸರಣಿ ಸಾವು ಕೇಸ್ನಲ್ಲಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ರಾಜ್ಯ ಸರ್ಕಾರ ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಕೊಟ್ಟಂತ ಕರ್ನಾಟಕದ ವೈದ್ಯರ ತಂಡ, ಪಶ್ಚಿಮ ಬಂಗಾಳಕ್ಕೆ ಔಷಧ ನಿಯಂತ್ರಣ DD ವೈದ್ಯರ ತಂಡ ಭೇಟಿ ನೀಡಿದೆ. IV ಫ್ಲೂಯಿಡ್ ತಯಾರಾಗುವಂಥ ಕಂಪನಿಗೆ 7 ಜನ ಭೇಟಿ ನೀಡಿದ್ದಾರೆ. ಒಂದು ಪ್ಲಾಂಟ್ ಏನಿರುತ್ತೆ ಅಲ್ಲಿಗೆ. ಪ್ರಾಸಿಕ್ಯೂಷನ್ಗೆ ಸಿದ್ಧತೆಗಾಗಿ ತೆರಳಿರುವಂಥ 7 ಜನ ವೈದ್ಯರ ತಂಡ ಇಂದು ಸಂಜೆ ವರದಿ ಸಮೇತ ವಾಪಸ್ಸಾಗುತ್ತೆ. ಈ ಡಾಕ್ಟರ್ಸ್ ಟೀಮ್, ವೈದ್ಯರ ತಂಡ, ತಜ್ಞರ ಟೀಮ್ ಅಲ್ಲಿಗೆ ಹೋಗಿದೆ. ಅವರಿಗೆ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಿ, ಜೊತೆಗೆ ಆ ಫ್ಲೂಯಿಡ್ನ ಕ್ವಾಲಿಟಿ ಇದೆಲ್ಲವನ್ನು ಕೂಡ ಚೆಕ್ ಮಾಡಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ಇದೆಷ್ಟು ಮಟ್ಟಿಗೆ ಸೂಕ್ತ ಅನ್ನೋದು. ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ರಾಜ್ಯ ಸರ್ಕಾರ ವೈದ್ಯರ ತಂಡವನ್ನು ಪಶ್ಚಿಮ ಬಂಗಾಳಕ್ಕೆ ಕಳಿಸಿದೆ. ಅಂದರೆ ಎಲ್ಲಿ IV ಗ್ಲೂಕೋಸ್ ರೆಡಿ ಆಗುತ್ತೆ ಆ ಒಂದು ಪ್ಲಾಂಟ್ಗೆ ಕಳಿಸಲಾಗಿದೆ. ಪಶ್ಚಿಮ ಬಂಗಾಳಕ್ಕೆ ಔಷಧ ನಿಯಂತ್ರಣ DD ವೈದ್ಯರ ತಂಡ ಭೇಟಿ ನೀಡಿ ಅಲ್ಲಿಂದ IV ಫ್ಲೂಯಿಡ್ ತಯಾರಾಗುವಂಥ ಕಂಪನಿಗೆ 7 ಜನರ ತಂಡ ಭೇಟಿ ನೀಡಿದೆ. 192 ಬ್ಯಾಚಲ್ಲಿ IV ಫ್ಲೂಯಿಡ್ಸು ಅವರು ವೆಸ್ಟ್ ಬೆಂಗಾಲ್ ಕಂಪ್ನಿಯವರು ಸಪ್ಲೈ ಮಾಡಿದ್ದಾರೆ. 192 ಬ್ಯಾಚ್ಗಳಲ್ಲಿ ನಾವು ಚೆಕ್ ಮಾಡಿಸಿದಾಗ 22 ನಮಗೆ ಅಸುರಕ್ಷಿತ ಅಂತ ಬಂದಿತ್ತು. ಆ ಅಸುರಕ್ಷಿತ ಅಂತ ಬಂದಾಗ ಆ್ಯಕ್ಟಲ್ಲಿ ಏನಿದೆ ಅದು ಚಾಲೆಂಜ್ ಮಾಡೋದಕ್ಕೆ 28 ದಿನದಲ್ಲಿ ಪ್ರಾವಿಷನ್ ಇದೆ. ಸೊ ಅವರು ಚಾಲೆಂಜ್ ಮಾಡಿರೋದು 13ರಲ್ಲಿ ಚಾಲೆಂಜ್ ಮಾಡಿದ್ದಾರೆ. 13ರಲ್ಲಿ ಚಾಲೆಂಜ್ ಮಾಡಿದಾಗ ಈಗ 4 ನಾವು ವೆಸ್ಟ್ ಬೆಂಗಾಲ್ ಲ್ಯಾಬ್ಗೆ ಕಳಿಸಿದಾಗ ಅಲ್ಲಿ ಅದು ನಮಗೆ ನಾವೇನು ನೆಗೆಟಿವ್ ಬಂತು ಅಲ್ಲಿ ಪಾಸಿಟಿವ್ ಬಂದಿದೆ. ಇನ್ನೂ 9 ಬರಬೇಕಾಗಿದೆ. ಸೊ ಇನ್ನು 9ರಲ್ಲಿ ಅವ್ರು ಚಾಲೆಂಜೇ ಮಾಡಿಲ್ಲ. ಆ 9 ಮೇಲೆ ಈಗ ನಾವು ಅಧಿಕಾರಿಗಳನ್ನ ವೆಸ್ಟ್ ಬೆಂಗಾಲ್ಗೆ ಕಳಿಸಿದ್ದೀವಿ. ಮೊನ್ನೆ ಪ್ರಧಾನ ಕಾರ್ಯದರ್ಶಿಗಳಿಂದ ಹೇಳಿದ್ಮೇಲೆ ವೆಸ್ಟ್ ಬೆಂಗಾಲ್ಗೆ ಕಳಿಸಿದ್ದೀವಿ. ಮೋಸ್ಟ್ಲಿ ಅವ್ರು ಇವತ್ತು ಸಂಜೆ ಅಥವಾ ನಾಳೆ ವೆಸ್ಟ್ ಬೆಂಗಾಲಿಂದ ಬರ್ತಿದ್ದಂಗೆ ಅವ್ರ ಮೇಲೆ